ನಮಃ. ಫೆಬ್ರವರಿ 2025 ತುಲಾ ರಾಶಿಯ ಒಂದು ಭವಿಷ್ಯ, ಮಾಸ ಭವಿಷ್ಯ ಕಾರ್ಯಕ್ರಮ. ರವಿ ಮತ್ತು ಬುಧ 4ನೇ ಮನೆಯಲ್ಲಿ, ತುಲಾ ರಾಶಿಯಿಂದ ರವಿ ಮತ್ತು ಬುಧ 4ನೇ ಮನೆಯಲ್ಲಿದ್ದಾರೆ, ಶನಿ 5ನೇ ಮನೆಯಲ್ಲಿದ್ದಾನೆ, ಶುಕ್ರ ಮತ್ತು ರಾಹು 6ನೇ ಮನೆ, ಗುರು 8ನೇ ಮನೆ, ಕುಜ 10ನೇ ಮನೆ, ಕೇತು 12ನೇ ಮನೆಯಲ್ಲಿ ಸಂಚಾರವನ್ನು ನಡೆಸ್ತಿರ್ತಾರೆ. ಈ ಎಲ್ಲ ಗ್ರಹಗತಿಗಳ ಸಂಚಾರದಿಂದಾಗಿ ಈ ಒಂದು ಮಾಸದಲ್ಲಿ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯ ಒಂದು ಗೋಚಾರ ಹೇಗಿರುತ್ತೆ, ತುಲಾ ರಾಶಿಯ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿ ಇರ್ತದೆ ಅನ್ನೋದಾದರೆ, ದೇಹದಲ್ಲಿ ಆಲಸ್ಯವನ್ನು ತುಂಬಿರ್ತೀರ. ದೇಹದಲ್ಲಿ ಆಲಸ್ಯ ಅಂದರೆ ಎದ್ರೆ ಗಾಳಿ ಬಿದ್ದರೆ ಕಲ್ಲು ಅನ್ನೋ ರೀತಿಯಲ್ಲಿ ದೇಹದ ತುಂಬೆಲ್ಲ ಒಂದು ಆಲಸ್ಯತನವನ್ನು ತುಂಬಿ ಇರ್ತದೆ. ಈ ಮಾಸಾಂತ್ಯದಲ್ಲಿ ಅಂದರೆ ನಿರಾಸಕ್ತಿಯನ್ನ ತಾಳಿರ್ತೀರ ಅನ್ನತಕ್ಕಂತಹದ್ದಾಗಿರ್ತದೆ. ಆದಾಗ್ಯೂ ಸಹಿತ ನಿಮಗೆ ಉತ್ತಮವಾದ ವಾತಾವರಣ, ಉತ್ತಮವಾದಂತಹ ಒಂದು ಲಾಭಗಳು, ಉತ್ತಮವಾದಂತಹ ಒಂದು ವಿಚಾರ, ಅಭಿವೃದ್ಧಿ ಕಡೆಯನ್ನು ತನ್ನ ಪಾಡಿಗೆ ತಾನು ಸಾಕ್ತಾನೆ ಇರ್ತದೆ ಅಂತ ಹೇಳ್ಬೋದು. ತುಲಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬ ವರ್ಗದಲ್ಲಿ ಉತ್ತಮವಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಶುಭವಾದಂತಹ ಒಂದು ಕಾರ್ಯಗಳು, ಶುಭ ಕಾರ್ಯಗಳು, ಮನೆಯವರಿಂದ ಸಹಾಯ, ಸಪೋರ್ಟು, ಸಹಕಾರಗಳು ತುಂಬ ಸಿಗ್ತಾ ಇರ್ತದೆ. ವ್ಯಾಪಾರದಲ್ಲಿ ಲಾಭಾಂಶಗಳ ಸಂಖ್ಯೆ ಹೆಚ್ಚಿಗೆ ಆಗಿರುತ್ತದೆ, ಲಾಭಾಂಶ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ಆರೋಗ್ಯದಲ್ಲಿ ಅಂದರೆ ಸ್ಪೆಷಲ್ ಆಗಿ ಕೇತುವಿನ ಒಂದು ಸ್ವಲ್ಪ ಪ್ರಭಾವದಿಂದಾಗಿ, 12ನೇ ಮನೆಯಲ್ಲಿ ಕೇತುವಿನ ಒಂದು ಸ್ವಲ್ಪ ಪ್ರಭಾವದಿಂದಾಗಿ ಮಾಂಸಖಂಡಗಳಲ್ಲಿ ಸೆಳೆತ, ಆರೋಗ್ಯದಲ್ಲಿ ದೌರ್ಬಲ್ಯತೆ ಉಂಟಾಗೋದಕ್ಕೆ ಮಾಂಸಖಂಡಗಳೇ ಸ್ವಲ್ಪ ಒಂದು ರೀತಿಯಿಂದ ಕಾರಣೀಕೃತರಾಗಿರುತ್ತದೆ ಅಂತ ಹೇಳ್ಬೋದು. ನೋವು ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆ, ಸಾಮಾಜಿಕ ಕಾರ್ಯಗಳಲ್ಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುತ್ತೀರಾ. ಮತ್ತೆ ಉತ್ತಮವಾದದ್ದು, ಪ್ರೇಮಿಗಳಿಗೆ ಉತ್ತಮವಾದಂತಹ ಒಂದು ಮಾಸವಾಗಿ ಈ ಒಂದು ಫೆಬ್ರವರಿ ಮಾಸ ತುಲಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಗಲಿದೆ. ವಿವಾಹ ಅಂದರೆ ಪ್ರೇಮಿಗಳಿಗೆ ಬೇಗನೆ ವಿವಾಹವಾಗುವಂತಹ ಒಂದು ಸುಸಂದರ್ಭ ಕೂಡಿ ಬರ್ತದೆ. ಮಾನಸಿಕ ನೆಮ್ಮದಿ ಆಗ್ತದೆ. ಹಾಗೂ ಉತ್ತಮವಾದಂತಹ ದಾಂಪತ್ಯ ಜೀವನ ಅಂದರೆ ಗೃಹಸ್ಥ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ವಿಚಾರಗಳು ಕೂಡಿ ಬರ್ತದೆ. ಯಾವುದೇ ರೀತಿಯಿಂದ ಚಿಂತೆ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ. ಫೆಬ್ರವರಿ ತಿಂಗಳು ನಿಜವಾಗಿಯೂ ತುಲಾ ರಾಶಿಯವರಿಗೆ ಉತ್ತಮವಾಗಿದ್ದೇ ಅಂತಲೇ ಹೇಳಬಹುದು. ಹಾಗೂ ಸೂರ್ಯ ಮತ್ತು ದತ್ತಾತ್ರೇಯ ಆರಾಧನೆಯನ್ನು ಮಾಡುವುದು ತುಂಬ ಪ್ರಶಸ್ತಕರವಾದಂತಹ ಒಂದು ವಿಚಾರ. ಇದರೊಂದಿಗೆ ತುಲಾ ರಾಶಿಯ 2025 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಕೊನೆಗೊಳಿಸ್ತಾ ಇದ್ದೀನಿ. ನಮಸ್ಕಾರ. ಗುರುಭ್ಯೋ ನಮಃ. ಮತ್ತೆ ಇನ್ನೊಂದು ವಿಚಾರ, ಈ ನಮ್ಮ ದೈವತ್ವವಾಣಿ ಕಾರ್ಯಕ್ರಮಗಳನ್ನು ಪಡೆದುಕೊಳ್ಳೋದಕ್ಕೆ ಮುಂದಿನ ನೋಟಿಫಿಕೇಶನ್ ಮುಖಾಂತರ ನೀವು ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಯಾವುದು ಅಂತ ಹೇಳಿದರೆ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ, ನಮ್ಮ ಯಾವುದೇ ಕಾರ್ಯಕ್ರಮಗಳನ್ನು ಪಡ್ಕೊಳ್ಳೋದಕ್ಕೆ ಮುಂದೆ ಆಗ್ತೀರಾ ಅಂತ ಹೇಳ್ತಾ, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ, ಶಾಸ್ತ್ರೋಕ್ತ ಮತ್ತು ತಾಂತ್ರಿಕ ಪರಿಹಾರಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಈ ಕೆಳಗೆ ಕಾಣ್ತಕ್ಕಂತಹ ನಮ್ಮ ವಿಳಾಸಕ್ಕೆ ಭೇಟಿ ಕೊಡಿ. ಹಾಗೂ ನಿಮ್ಮ ದೂರದ ಊರಿನವರು ಫೋನ್ ಮುಖಾಂತರವೂ ಕೂಡ ನಮ್ಮನ್ನು ಕಾಣಬಹುದು, ಫೋನ್ ಮುಖಾಂತರವೂ ಕೂಡ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.